ನಮ್ಮ ಮುಂದಿನ ಪ್ರಯಾಣ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಆಲಯ ದರ್ಶನಕ್ಕಾಗಿ. ಇಲ್ಲಿ ನಾವು ರಸ್ತೆಯನ್ನು ನೋಡಿದಾಗ ಘಾಟಿಗೆ ಹೋಗುವ ಸ್ಥಳದಲ್ಲಿ ತುಂಬ ಘಾಟ್ ಸೆಕ್ಷನ್ ಇದೆ. ಕರ್ವ್ಸ್ ರೂಪದಲ್ಲಿ ರಸ್ತೆ ಇದೆ. ಈ ಒಂದು ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ಘಾಟಿ ಅಂತ ಯಾಕೆ ಹೆಸರು ಬಂತು ಅನ್ನೋದು ಮೊದಲು ತಿಳ್ಕೊಂಡು ನಂತರ ಮುಂದಕ್ಕೆ ಹೋಗೋಣ. ಸುಬ್ರಹ್ಮಣ್ಯ ಸ್ವಾಮಿಯು ಘಾಟಿಕಾಸುರನೆಂಬ ರಾಕ್ಷಸನನ್ನು ನರಸಿಂಹಸ್ವಾಮಿ ಸಹಾಯದಿಂದ ಸಂಹರಿಸ್ತಾನೆ. ಆ ಒಂದು ಘಟನೆ ಈ ಸ್ಥಳದಲ್ಲೇ ನಡೆಯುತ್ತೆ. ಅದಕ್ಕಾಗಿ ಈ ಸ್ಥಳಕ್ಕೆ ಘಾಟಿ ಎಂದು ಹೆಸರು ಬಂತು. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ಪ್ರಸಿದ್ಧ ನಾಗಾರಾಧನೆ ಮತ್ತು ಸರ್ಪ ಪೂಜೆಯ ಕ್ಷೇತ್ರ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತೋಬಗೆರೆ ಬಳಿ ಇದೆ. ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ಪ್ರಮುಖರಾಗಿರ್ತಾರೆ. ಏಕಶಿಲೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನರಸಿಂಹಸ್ವಾಮಿ ದೇವರ ದರ್ಶನವನ್ನು ನಾವು ಇಲ್ಲಿ ಪಡಿಬೋದು. ಸುಬ್ರಹ್ಮಣ್ಯ ಸ್ವಾಮಿ ಪೂರ್ವ ದಿಕ್ಕಿಗೆ, ನರಸಿಂಹಸ್ವಾಮಿ ಪಶ್ಚಿಮ ದಿಕ್ಕಿಗೆ ಇರುವಂತೆ ಒಂದೇ ಶಿಲೆಯಲ್ಲಿ ಎರಡೂ ಸಹ ಮೂರ್ತಿಗಳಿದೆ. ನರಸಿಂಹಸ್ವಾಮಿಯನ್ನು ಕನ್ನಡಿಯ ಮೂಲಕ ನೋಡುವಂಥ ಒಂದು ವಿಶೇಷ ವ್ಯವಸ್ಥೆ ಇಲ್ಲಿರುತ್ತೆ. ಇಲ್ಲಿನ ವಿಶೇಷ ಮತ್ತೊಂದೇನೆಂದರೆ ಸರ್ಪದೋಷ, ನಾಗಪ್ರತಿಷ್ಠೆ, ಕುಜದೋಷ ಇರುವ ಭಕ್ತರು ಇಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾರೆ. ಹಾಗೂ ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿಗೆ ಬಂದು ಹರಕೆ ತೀರಿಸಿದರೆ ಮಕ್ಕಳಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಮತ್ತೊಂದು ವಿಶೇಷ ಅಂದರೆ ಪುಷ್ಯ ಶುದ್ಧ ಷಷ್ಠಿಯಂದು ನಡೆಯುವ ಬ್ರಹ್ಮ ರಥೋತ್ಸವ ಮತ್ತು ನರಸಿಂಹಸ್ವಾಮಿ ಜಯಂತಿ ಇಲ್ಲಿಯ ಮತ್ತೊಂದು ಪ್ರಮುಖ ಉತ್ಸವಗಳಾಗುತ್ತೆ. ಇದರ ಜೊತೆಗೆ ಇಲ್ಲಿ ಜಾನುವಾರು ಜಾತ್ರೆಯೂ ಸಹ ನಡೆಯುತ್ತೆ. ಈ ದೇವಾಲಯಕ್ಕೆ ಸುಮಾರು 600 ವರ್ಷಗಳ ಇತಿಹಾಸವಿದೆ. ಈ ದೇವಾಲಯವನ್ನು ಸೊಂಡೂರು ರಾಜವಂಶದ ಘೋರ್ಪಡೆ ನಿರ್ಮಿಸಿದರು ಅಂತ ಹೇಳ್ತಾರೆ. ಅಜ್ಜಿ ಯಾವ ಊರಿಂದ ಬಂದಿರೋದ? ಯಾದಗಿರಿ. ಯಾವಾಗ ಬಿಟ್ರಿ? ಹಾಂ, ಹೌದಾ? ಮತ್ತೆ ಎಲ್ಲೆಲ್ಲಿ ಹೋಗಿದ್ರೆ? ಹೌದಾ, ಯಾದಗಿರಿಯಿಂದ ಇಲ್ಲಿ ಬಂದ್ರಿ? ಮುಂದಿನ ಪ್ರಯಾಣ ಕಣಿವೆ ಬಸವರಾಜ ಸ್ವಾಮಿ ಆಲಯಕ್ಕೆ. ಇದರ ಇತಿಹಾಸವೇನೆಂದರೆ ಶ್ರೀಶೈಲ ಜಗದ್ಗುರುಗಳಾದಂತಹ ಶ್ರೀ ಗಂಡಬೇರುಂಡ ಶಿವಾಚಾರ್ಯರು ಧರ್ಮ ಪ್ರಚಾರ ಮಾಡುತ್ತಾ ನಂದಿಗಿರಿಗೆ ಬಂದು ತಪಸ್ಸನ್ನು ಮಾಡುತ್ತಾರೆ. ಇವರು ತಪಸ್ಸಿನಿಂದ ಶಕ್ತಿಯನ್ನು ಪಡೆದು ಒಂದು ಬಂಡೆಯನ್ನು ನೋಡಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಅದು ನಂದಿಯಾಗಿ ರೂಪುಗೊಂಡು ಈಗಲೂ ಸಹ ಬೆಳೀತಾ ಇದೆ. ಈ ಒಂದು ಆಲಯದಲ್ಲಿ ನಾವು ನೋಡ್ಬೋದು. ಇನ್ನೊಂದು ಕಥೆ ಏನಂದರೆ ಕೈಲಾಸದಲ್ಲಿ ಶಿವಪಾರ್ವತಿಯರು ತುಂಬ ಸಂತೋಷದಿಂದ ನೃತ್ಯ ಮಾಡುತ್ತಿರುತ್ತಾರೆ. ಇದೇ ಸಂದರ್ಭದಲ್ಲಿ ಭೃಗಿ ಮಹರ್ಷಿಗಳು ಕೈಲಾಸಕ್ಕೆ ಪ್ರವೇಶ ಮಾಡಿ ಶಿವಪಾರ್ವತಿಯರು ನೃತ್ಯ ಮಾಡೋ ನೋಡಿ ಇವರೂ ಸಹ ನೃತ್ಯವನ್ನು ಮಾಡಲು ಹೋಗುತ್ತಾರೆ. ಇವರು ನೃತ್ಯದಲ್ಲಿ ಪ್ರವೀಣರಾಗಿರ್ತಾರೆ. ತುಂಬ ಅಚ್ಚುಕಟ್ಟಾಗಿ ಶಾಸ್ತ್ರೀಯಬದ್ಧವಾಗಿ ನೃತ್ಯ ಮಾಡ್ತಾರೆ. ಇದನ್ನು ನೋಡಿ ಶಿವ ಮೆಚ್ಚಿಕೊಂಡು ಶಿವನು ಈ ಭೃಗಿ ಮಹರ್ಷಿಗಳಿಗೆ ನಮಸ್ಕರಿಸ್ತಾನೆ. ಪ್ರತಿ ಉತ್ತರವಾಗಿ ಭೃಗಿಯು ಒಂದು ಕೈಯಲ್ಲಿ ನಮಸ್ಕರಿಸುತ್ತಾರೆ. ಇದನ್ನು ಕಂಡ ಪಾರ್ವತಿಯು ಕೋಪಗೊಂಡು ತ್ರಿಲೋಕನಾಥ ಶಿವನಿಗೆ ಒಂದು ಕೈಯಿಂದ ಭೃಗಿ ನಮಸ್ಕರಿಸಿದ್ದಾರೆ ಎಂದು ನೋಡಿ ಭೃಗಿಗೆ ಶಾಪವನ್ನು ನೀಡ್ತಾಳೆ. ನೀನು ಒಂದು ಎಲುಬಾಗಿ ರೂಪತಾಳು. ಭೃಗಿ ಎಲುಬಾಗಿ ರೂಪತಾಳಿ ಕೆಳಗೆ ಬೀಳುವ ಸಂದರ್ಭದಲ್ಲಿ ಶಿವನು ತನ್ನ ತ್ರಿಶೂಲನಿಂದ ಅವನನ್ನು ನಿಲ್ಲಿಸುತ್ತಾನೆ. ಇದನ್ನು ಕಂಡ ಪಾರ್ವತಿಯು ಮತ್ತಷ್ಟು ಕುಪಿತರಾಗಿ ಕೈಲಾಸದಿಂದ ಭೂಲೋಕಕ್ಕೆ ಬಂದು ನಂದಿ ಗ್ರಾಮಕ್ಕೆ ಬಂದು ತಪಸ್ಸನ್ನು ಆಚರಿಸ್ತಾಳೆ. ದಿನಗಳು ಕಳೆಯುತ್ತದೆ.
ಈಶ್ವರನಿಗೆ ಶಿವನಿಗೆ ಪಾರ್ವತಿ ಇಲ್ಲದ ನೋವು ಕಾಣುತ್ತೆ. ನಂದಿಗೆ ಸೂಚನೆ ನೀಡಿ ಭೂಲೋಕಕ್ಕೆ ಹೋಗಿ ತಾಯಿಯನ್ನು ಕರೆಯಲು ಹೇಳುತ್ತಾನೆ. ಹೀಗೆ ನಂದಿ ಭೂಲೋಕಕ್ಕೆ ಬರುತ್ತಿರುವ ಸಮಯದಲ್ಲಿ ನಂದಿಗೆ ಭೃಗಿ ಮಹರ್ಷಿ ಶಾಪವು ನೆನಪಾಗುತ್ತೆ. ಒಂದು ಆಲೋಚನೆ ಮಾಡಿ ನಂದಿಯು ಶಿವನ ವೇಷಧಾರಿಯಾಗಿ ಬರುತ್ತಾನೆ. ಪಾರ್ವತಿ ಇದನ್ನು ನೋಡಿ ಶಿವನೇ ಸ್ವಯಂ ಬರುತ್ತಿದ್ದಾನೆ ಅಂತ ತಿಳಿದು ಓಡೋಡಿ ಬರುವಳು. ನಂದಿ ಇದನ್ನು ಕಂಡು ದಿಗ್ಭ್ರಮೆಗೊಂಡು ಭಯಭೀತನಾಗ್ತಾನೆ. ಒಂದು ಕಲ್ಲಿನ ರೂಪವನ್ನು ತಾಳ್ತಾನೆ. ಕಲ್ಲಿನ ನಂದಿ ರೂಪ ಆಗತ್ತೆ. ಇದನ್ನು ದೂರದೃಷ್ಟಿಯಲ್ಲಿ ತಿಳಿದ ಶಿವ ನಂದಿ ಗ್ರಾಮಕ್ಕೆ ಬಂದು ಪಾರ್ವತಿಯನ್ನು ತನ್ನ ತೊಡೆಯ ಮೇಲೆ ಕೂರಿಸಿ ಸಂತೈಸುತ್ತಾನೆ. ನಂತರ ನಂದಿ ಮತ್ತು ಭೃಂಗಿಯವರಿಗೆ ಶಾಪ ವಿಮೋಚನೆ ಮಾಡಲು ಹೇಳುತ್ತಾರೆ. ಇಬ್ಬರೂ ಸಹ ಶಾಪ ವಿಮುಕ್ತರಾಗ್ತಾರೆ. ನಂತರ ಈ ಒಂದು ಕ್ಷೇತ್ರ ಭೃಗಿ ನಂದೀಶ್ವರ ಗ್ರಾಮವಾಗಿ ಕ್ಷೇತ್ರವಾಗಿ ರೂಪುಗೊಳ್ಳುತ್ತದೆ. ಕಾಲಕ್ರಮೇಣ ಭೋಗನಂದೀಶ್ವರ ಅಂತ ಹೆಸರು ಬರುತ್ತೆ. ಈ ಒಂದು ಕ್ಷೇತ್ರದ ಮತ್ತೊಂದು ವಿಶೇಷ ಏನಂದರೆ ಕೈವಾರ ತಾತಯ್ಯ ಮತ್ತು ವೀರಬ್ರಹ್ಮಯ್ಯನವರ ಕಾಲಜ್ಞಾನದಲ್ಲಿ ಈ ನಂದೀಶ್ವರ ಬಗ್ಗೆ ತಿಳಿಸಿದ್ದಾರೆ. ನಂದಿಯ ಬಳಿ ಇರುವ ಕೋಳಿ ಮತ್ತು ನಂದಿ ಕೂಗಿದರೆ ಕಲಿಯುಗ ಅಂತ್ಯವಾಗುತ್ತೆ ಅನ್ನೋ ಕಾಲಜ್ಞಾನವನ್ನು ತಿಳಿಸಿದ್ದಾರೆ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ.